ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರಿದೆ. ಪವರ್ ಪಾಲಿಟಿಕ್ಸ್ ಜೊತೆ ಸಂಪುಟ ಪುನರಚನೆಯ ಫೈಟ್ ಕೂಡ ಸಿಕ್ಕಾಪಟ್ಟೆ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಗೆ ತೆರಳುವಂತೆ ವರಿಷ್ಠರು ಬುಲಾವ್ ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಕೂಡ ಇದೆಯಂತೆ. ಕುರ್ಚಿ ಕುಸ್ತಿ ಸಂಪುಟ ಪುನರಚನೆ ಫೈಟ್ನಿಂದ ಮತ್ತೊಂದು ಕಡೆ ಆಡಳಿತ ಹಳ್ಳ ಹಿಡಿತಾ ಇದೆ. ಆಡಳಿತ ಸ್ಲೋಡೌನ್ ಆಗಿರೋ ಬಗ್ಗೆ ಈಗಾಗಲೇ ಹೈಕಮಾಂಡ್ಗೆ ವರದಿ ಕೂಡ ಸಲ್ಲಿಕೆ ಆಗಿದೆಯಂತೆ. ಕಳೆದಿರೋ 3 ವರ್ಷ ಕುರ್ಚಿ ಬಿಗಿ ಮಾಡ್ಕೊಳ್ಳೋದ್ರಲ್ಲೇನೆ ಭದ್ರ ಮಾಡ್ಕೊಳ್ಳೋದ್ರಲ್ಲೇನೆ ಕಳೆದು ಹೋಯಿತು. ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರಿದೆ. ಪವರ್ ಪಾಲಿಟಿಕ್ಸ್ ಜೊತೆ ಸಂಪುಟ ಪುನರಚನೆಯ ಫೈಟ್ ಕೂಡ ಸಿಕ್ಕಾಪಟ್ಟೆ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಗೆ ತೆರಳುವಂತೆ ವರಿಷ್ಠರು ಬುಲಾವ್ ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಕೂಡ ಇದೆಯಂತೆ. ಕುರ್ಚಿ ಕುಸ್ತಿ ಸಂಪುಟ ಪುನರಚನೆ ಫೈಟ್ನಿಂದ ಮತ್ತೊಂದು ಕಡೆ ಆಡಳಿತ ಹಳ್ಳ ಹಿಡಿತಾ ಇದೆ. ಆಡಳಿತ ಸ್ಲೋಡೌನ್ ಆಗಿರೋ ಬಗ್ಗೆ ಈಗಾಗಲೇ ಹೈಕಮಾಂಡ್ಗೆ ವರದಿ ಕೂಡ ಸಲ್ಲಿಕೆ ಆಗಿದೆಯಂತೆ. ಕಳೆದಿರೋ 3 ವರ್ಷ ಕುರ್ಚಿ ಬಿಗಿ ಮಾಡ್ಕೊಳ್ಳೋದ್ರಲ್ಲೇನೆ ಭದ್ರ ಮಾಡ್ಕೊಳ್ಳೋದ್ರಲ್ಲೇನೆ ಕಳೆದು ಹೋಯಿತು. ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರಿದೆ. ಪವರ್ ಪಾಲಿಟಿಕ್ಸ್ ಜೊತೆ ಸಂಪುಟ ಪುನರಚನೆಯ ಫೈಟ್ ಕೂಡ ಸಿಕ್ಕಾಪಟ್ಟೆ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಗೆ ತೆರಳುವಂತೆ ವರಿಷ್ಠರು ಬುಲಾವ್ ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಕೂಡ ಇದೆಯಂತೆ. ಕುರ್ಚಿ ಕುಸ್ತಿ ಸಂಪುಟ ಪುನರಚನೆ ಫೈಟ್ನಿಂದ ಮತ್ತೊಂದು ಕಡೆ ಆಡಳಿತ ಹಳ್ಳ ಹಿಡಿತಾ ಇದೆ. ಆಡಳಿತ ಸ್ಲೋಡೌನ್ ಆಗಿರೋ ಬಗ್ಗೆ ಈಗಾಗಲೇ ಹೈಕಮಾಂಡ್ಗೆ ವರದಿ ಕೂಡ ಸಲ್ಲಿಕೆ ಆಗಿದೆಯಂತೆ. ಕಳೆದಿರೋ 3 ವರ್ಷ ಕುರ್ಚಿ ಬಿಗಿ ಮಾಡ್ಕೊಳ್ಳೋದ್ರಲ್ಲೇನೆ ಭದ್ರ ಮಾಡ್ಕೊಳ್ಳೋದ್ರಲ್ಲೇನೆ ಕಳೆದು ಹೋಯಿತು. ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರಿದೆ. ಪವರ್ ಪಾಲಿಟಿಕ್ಸ್ ಜೊತೆ ಸಂಪುಟ ಪುನರಚನೆಯ ಫೈಟ್ ಕೂಡ ಸಿಕ್ಕಾಪಟ್ಟೆ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಗೆ ತೆರಳುವಂತೆ ವರಿಷ್ಠರು ಬುಲಾವ್ ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಕೂಡ ಇದೆಯಂತೆ. ಕುರ್ಚಿ ಕುಸ್ತಿ ಸಂಪುಟ ಪುನರಚನೆ ಫೈಟ್ನಿಂದ ಮತ್ತೊಂದು ಕಡೆ ಆಡಳಿತ ಹಳ್ಳ ಹಿಡಿತಾ ಇದೆ. ಆಡಳಿತ ಸ್ಲೋಡೌನ್ ಆಗಿರೋ ಬಗ್ಗೆ ಈಗಾಗಲೇ ಹೈಕಮಾಂಡ್ಗೆ ವರದಿ ಕೂಡ ಸಲ್ಲಿಕೆ ಆಗಿದೆಯಂತೆ. ಕಳೆದಿರೋ 3 ವರ್ಷ ಕುರ್ಚಿ ಬಿಗಿ ಮಾಡ್ಕೊಳ್ಳೋದ್ರಲ್ಲೇನೆ ಭದ್ರ ಮಾಡ್ಕೊಳ್ಳೋದ್ರಲ್ಲೇನೆ ಕಳೆದು ಹೋಯಿತು. ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರಿದೆ. ಪವರ್ ಪಾಲಿಟಿಕ್ಸ್ ಜೊತೆ ಸಂಪುಟ ಪುನರಚನೆಯ ಫೈಟ್ ಕೂಡ ಸಿಕ್ಕಾಪಟ್ಟೆ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಗೆ ತೆರಳುವಂತೆ ವರಿಷ್ಠರು ಬುಲಾವ್ ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಕೂಡ ಇದೆಯಂತೆ. ಕುರ್ಚಿ ಕುಸ್ತಿ ಸಂಪುಟ ಪುನರಚನೆ ಫೈಟ್ನಿಂದ ಮತ್ತೊಂದು ಕಡೆ ಆಡಳಿತ ಹಳ್ಳ ಹಿಡಿತಾ ಇದೆ. ಆಡಳಿತ ಸ್ಲೋಡೌನ್ ಆಗಿರೋ ಬಗ್ಗೆ ಈಗಾಗಲೇ ಹೈಕಮಾಂಡ್ಗೆ ವರದಿ ಕೂಡ ಸಲ್ಲಿಕೆ ಆಗಿದೆಯಂತೆ. ಕಳೆದಿರೋ 3 ವರ್ಷ ಕುರ್ಚಿ ಬಿಗಿ ಮಾಡ್ಕೊಳ್ಳೋದ್ರಲ್ಲೇನೆ ಭದ್ರ ಮಾಡ್ಕೊಳ್ಳೋದ್ರಲ್ಲೇನೆ ಕಳೆದು ಹೋಯಿತು. ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರಿದೆ. ಪವರ್ ಪಾಲಿಟಿಕ್ಸ್ ಜೊತೆ ಸಂಪುಟ ಪುನರಚನೆಯ ಫೈಟ್ ಕೂಡ ಸಿಕ್ಕಾಪಟ್ಟೆ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಗೆ ತೆರಳುವಂತೆ ವರಿಷ್ಠರು ಬುಲಾವ್ ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಕೂಡ ಇದೆಯಂತೆ. ಕುರ್ಚಿ ಕುಸ್ತಿ ಸಂಪುಟ ಪುನರಚನೆ ಫೈಟ್ನಿಂದ ಮತ್ತೊಂದು ಕಡೆ ಆಡಳಿತ ಹಳ್ಳ ಹಿಡಿತಾ ಇದೆ. ಆಡಳಿತ ಸ್ಲೋಡೌನ್ ಆಗಿರೋ ಬಗ್ಗೆ ಈಗಾಗಲೇ ಹೈಕಮಾಂಡ್ಗೆ ವರದಿ ಕೂಡ ಸಲ್ಲಿಕೆ ಆಗಿದೆಯಂತೆ. ಕಳೆದಿರೋ 3 ವರ್ಷ ಕುರ್ಚಿ ಬಿಗಿ ಮಾಡ್ಕೊಳ್ಳೋದ್ರಲ್ಲೇನೆ ಭದ್ರ ಮಾಡ್ಕೊಳ್ಳೋದ್ರಲ್ಲೇನೆ ಕಳೆದು ಹೋಯಿತು. ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರಿದೆ. ಪವರ್ ಪಾಲಿಟಿಕ್ಸ್ ಜೊತೆ ಸಂಪುಟ ಪುನರಚನೆಯ ಫೈಟ್ ಕೂಡ ಸಿಕ್ಕಾಪಟ್ಟೆ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಗೆ ತೆರಳುವಂತೆ ವರಿಷ್ಠರು ಬುಲಾವ್ ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಕೂಡ ಇದೆಯಂತೆ. ಕುರ್ಚಿ ಕುಸ್ತಿ ಸಂಪುಟ ಪುನರಚನೆ ಫೈಟ್ನಿಂದ ಮತ್ತೊಂದು ಕಡೆ ಆಡಳಿತ ಹಳ್ಳ ಹಿಡಿತಾ ಇದೆ. ಆಡಳಿತ ಸ್ಲೋಡೌನ್ ಆಗಿರೋ ಬಗ್ಗೆ ಈಗಾಗಲೇ ಹೈಕಮಾಂಡ್ಗೆ ವರದಿ ಕೂಡ ಸಲ್ಲಿಕೆ ಆಗಿದೆಯಂತೆ. ಕಳೆದಿರೋ 3 ವರ್ಷ ಕುರ್ಚಿ ಬಿಗಿ ಮಾಡ್ಕೊಳ್ಳೋದ್ರಲ್ಲೇನೆ ಭದ್ರ ಮಾಡ್ಕೊಳ್ಳೋದ್ರಲ್ಲೇನೆ ಕಳೆದು ಹೋಯಿತು.
ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರಿದೆ. ಪವರ್ ಪಾಲಿಟಿಕ್ಸ್ ಜೊತೆ ಸಂಪುಟ ಪುನರಚನೆಯ ಫೈಟ್ ಕೂಡ ಸಿಕ್ಕಾಪಟ್ಟೆ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಗೆ ತೆರಳುವಂತೆ ವರಿಷ್ಠರು ಬುಲಾವ್ ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಕೂಡ ಇದೆಯಂತೆ. ಕುರ್ಚಿ ಕುಸ್ತಿ ಸಂಪುಟ ಪುನರಚನೆ ಫೈಟ್ನಿಂದ ಮತ್ತೊಂದು ಕಡೆ ಆಡಳಿತ ಹಳ್ಳ ಹಿಡಿತಾ ಇದೆ. ಆಡಳಿತ ಸ್ಲೋಡೌನ್ ಆಗಿರೋ ಬಗ್ಗೆ ಈಗಾಗಲೇ ಹೈಕಮಾಂಡ್ಗೆ ವರದಿ ಕೂಡ ಸಲ್ಲಿಕೆ ಆಗಿದೆಯಂತೆ. ಕಳೆದಿರೋ 3 ವರ್ಷ ಕುರ್ಚಿ ಬಿಗಿ ಮಾಡ್ಕೊಳ್ಳೋದ್ರಲ್ಲೇನೆ ಭದ್ರ ಮಾಡ್ಕೊಳ್ಳೋದ್ರಲ್ಲೇನೆ ಕಳೆದು ಹೋಯಿತು. ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರಿದೆ. ಪವರ್ ಪಾಲಿಟಿಕ್ಸ್ ಜೊತೆ ಸಂಪುಟ ಪುನರಚನೆಯ ಫೈಟ್ ಕೂಡ ಸಿಕ್ಕಾಪಟ್ಟೆ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಗೆ ತೆರಳುವಂತೆ ವರಿಷ್ಠರು ಬುಲಾವ್ ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಕೂಡ ಇದೆಯಂತೆ. ಕುರ್ಚಿ ಕುಸ್ತಿ ಸಂಪುಟ ಪುನರಚನೆ ಫೈಟ್ನಿಂದ ಮತ್ತೊಂದು ಕಡೆ ಆಡಳಿತ ಹಳ್ಳ ಹಿಡಿತಾ ಇದೆ. ಆಡಳಿತ ಸ್ಲೋಡೌನ್ ಆಗಿರೋ ಬಗ್ಗೆ ಈಗಾಗಲೇ ಹೈಕಮಾಂಡ್ಗೆ ವರದಿ ಕೂಡ ಸಲ್ಲಿಕೆ ಆಗಿದೆಯಂತೆ. ಕಳೆದಿರೋ 3 ವರ್ಷ ಕುರ್ಚಿ ಬಿಗಿ ಮಾಡ್ಕೊಳ್ಳೋದ್ರಲ್ಲೇನೆ ಭದ್ರ ಮಾಡ್ಕೊಳ್ಳೋದ್ರಲ್ಲೇನೆ ಕಳೆದು ಹೋಯಿತು. ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರಿದೆ. ಪವರ್ ಪಾಲಿಟಿಕ್ಸ್ ಜೊತೆ ಸಂಪುಟ ಪುನರಚನೆಯ ಫೈಟ್ ಕೂಡ ಸಿಕ್ಕಾಪಟ್ಟೆ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಗೆ ತೆರಳುವಂತೆ ವರಿಷ್ಠರು ಬುಲಾವ್ ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಕೂಡ ಇದೆಯಂತೆ. ಕುರ್ಚಿ ಕುಸ್ತಿ ಸಂಪುಟ ಪುನರಚನೆ ಫೈಟ್ನಿಂದ ಮತ್ತೊಂದು ಕಡೆ ಆಡಳಿತ ಹಳ್ಳ ಹಿಡಿತಾ ಇದೆ. ಆಡಳಿತ ಸ್ಲೋಡೌನ್ ಆಗಿರೋ ಬಗ್ಗೆ ಈಗಾಗಲೇ ಹೈಕಮಾಂಡ್ಗೆ ವರದಿ ಕೂಡ ಸಲ್ಲಿಕೆ ಆಗಿದೆಯಂತೆ. ಕಳೆದಿರೋ 3 ವರ್ಷ ಕುರ್ಚಿ ಬಿಗಿ ಮಾಡ್ಕೊಳ್ಳೋದ್ರಲ್ಲೇನೆ ಭದ್ರ ಮಾಡ್ಕೊಳ್ಳೋದ್ರಲ್ಲೇನೆ ಕಳೆದು ಹೋಯಿತು. ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರಿದೆ. ಪವರ್ ಪಾಲಿಟಿಕ್ಸ್ ಜೊತೆ ಸಂಪುಟ ಪುನರಚನೆಯ ಫೈಟ್ ಕೂಡ ಸಿಕ್ಕಾಪಟ್ಟೆ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಗೆ ತೆರಳುವಂತೆ ವರಿಷ್ಠರು ಬುಲಾವ್ ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಕೂಡ ಇದೆಯಂತೆ. ಕುರ್ಚಿ ಕುಸ್ತಿ ಸಂಪುಟ ಪುನರಚನೆ ಫೈಟ್ನಿಂದ ಮತ್ತೊಂದು ಕಡೆ ಆಡಳಿತ ಹಳ್ಳ ಹಿಡಿತಾ ಇದೆ. ಆಡಳಿತ ಸ್ಲೋಡೌನ್ ಆಗಿರೋ ಬಗ್ಗೆ ಈಗಾಗಲೇ ಹೈಕಮಾಂಡ್ಗೆ ವರದಿ ಕೂಡ ಸಲ್ಲಿಕೆ ಆಗಿದೆಯಂತೆ. ಕಳೆದಿರೋ 3 ವರ್ಷ ಕುರ್ಚಿ ಬಿಗಿ ಮಾಡ್ಕೊಳ್ಳೋದ್ರಲ್ಲೇನೆ ಭದ್ರ ಮಾಡ್ಕೊಳ್ಳೋದ್ರಲ್ಲೇನೆ ಕಳೆದು ಹೋಯಿತು. ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರಿದೆ. ಪವರ್ ಪಾಲಿಟಿಕ್ಸ್ ಜೊತೆ ಸಂಪುಟ ಪುನರಚನೆಯ ಫೈಟ್ ಕೂಡ ಸಿಕ್ಕಾಪಟ್ಟೆ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಗೆ ತೆರಳುವಂತೆ ವರಿಷ್ಠರು ಬುಲಾವ್ ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಕೂಡ ಇದೆಯಂತೆ. ಕುರ್ಚಿ ಕುಸ್ತಿ ಸಂಪುಟ ಪುನರಚನೆ ಫೈಟ್ನಿಂದ ಮತ್ತೊಂದು ಕಡೆ ಆಡಳಿತ ಹಳ್ಳ ಹಿಡಿತಾ ಇದೆ. ಆಡಳಿತ ಸ್ಲೋಡೌನ್ ಆಗಿರೋ ಬಗ್ಗೆ ಈಗಾಗಲೇ ಹೈಕಮಾಂಡ್ಗೆ ವರದಿ ಕೂಡ ಸಲ್ಲಿಕೆ ಆಗಿದೆಯಂತೆ. ಕಳೆದಿರೋ 3 ವರ್ಷ ಕುರ್ಚಿ ಬಿಗಿ ಮಾಡ್ಕೊಳ್ಳೋದ್ರಲ್ಲೇನೆ ಭದ್ರ ಮಾಡ್ಕೊಳ್ಳೋದ್ರಲ್ಲೇನೆ ಕಳೆದು ಹೋಯಿತು.